ನಮಸ್ಕಾರ. ಇವತ್ತಿನ ವಿಡಿಯೋ ಭಾರತದಲ್ಲಿ ಹಣ ಹೂಡಿ 4,400 ಕೋಟಿ ನಷ್ಟ ಅನುಭವಿಸಿದ ಅಬುಧಾಬಿ ಕಂಪನಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತಿನ ಟಾಪಿಕ್ ನಂಬರ್ 1, ಇಂಟರ್ನ್ಯಾಷನಲ್ ಹೋಲ್ಡಿಂಗ್ ಕಂಪನಿ ಅಬುಧಾಬಿಯವರು ಅವರ ಸ್ಟೇಕ್ಗಳನ್ನು 2 ಕಂಪನಿಗಳಲ್ಲಿ ಭಾರತದಲ್ಲಿ ಮಾರ್ಕೊಳ್ತಾ ಇದ್ದಾರೆ. 2 ಅದಾನಿ ಗ್ರೂಪ್ ಆಫ್ ಕಂಪನೀಸ್, ಅದಾನಿ ಗ್ರೀನ್ ಎನರ್ಜಿ, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಇಂಟರ್ನ್ಯಾಷನಲ್ ಹೋಲ್ಡಿಂಗ್ ಕಂಪನಿ IHC ಅಂದ್ರೆ UAE's ಲಾರ್ಜೆಸ್ಟ್ ಪಬ್ಲಿಕ್ಲಿ ಟ್ರೇಡೆಡ್ ಕಂಪನಿ. ಅದರ ವರ್ತು 19.35 lakh crores. IHC ಅವ್ರದ್ದು 1.26% ಸ್ಟೇಕ್ಸ್ ಇದೆ ಅದಾನಿ ಗ್ರೀನ್ ಅಲ್ಲಿ ಮತ್ತು 1.41% ಸ್ಟೇಕ್ ಇದೆ ಅದಾನಿ ಎನರ್ಜಿ ಸೊಲ್ಯೂಷನ್ಸ್. ಅದನ್ನ ಅವರು 2022ರಲ್ಲಿ ಪರ್ಚೇಸ್ ಮಾಡಿದ್ರು. IHC ಅವರು ಈ 2 ಕಂಪನಿಗಳಲ್ಲಿ ತಮ್ಮ ಸ್ಟೇಕ್ ಅನ್ನು ಲಾಸ್ ನಲ್ಲಿ ಮಾಡ್ತಾ ಇದ್ದಾರೆ. ಅವರು 7,700 ಕೋಟಿಯನ್ನು ಹೂಡಿದ್ರು ಮೇ 2022. ಈಗ ಅದು 3,300 ಕೋಟಿ ಆಗಿದೆ. ಅಂದ್ರೆ ಲಾಸು 4,400 ಕೋಟಿ, ಅಂದ್ರೆ 57%ಗಿಂತ ಜಾಸ್ತಿ ಆದಂಗಾಯ್ತು. ಮತ್ತೆ ಅವ್ರದ್ದು ಏನು ಸ್ಟೇಕ್ ಇದೆ ಅದಾನಿ ಎಂಟರ್ಪ್ರೈಸ್, ಅದನ್ನ ಮಾತ್ರ ಸದ್ಯದ ಮಟ್ಟಿಗೆ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇವತ್ತಿನ ಈ ವಿಷಯದಿಂದ ನಾವೆಲ್ಲರೂ ಒಂದು ಪಾಠವನ್ನು ಕಲಿಬಹುದು. ಏನು ಅಂತಂದ್ರೆ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ದೊಡ್ಡ ಮಟ್ಟಿನ ಎಕ್ಸ್ಪರ್ಟ್ಸ್ ಇರ್ತಾರೆ, ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ಸ್ ಇರ್ತಾರೆ, ಚಾರ್ಟರ್ಡ್ ಅಕೌಂಟೆಂಟ್ಸು, ಫೈನಾನ್ಸ್ MBAs ಇರ್ತಾರೆ. ಅವರು ಕೂಡ ಇಂತಹ ಕಂಪನಿಗಳಲ್ಲಿ ಹಾಕಿ ಹಣವನ್ನು ಕಳ್ಕೋತಾರೆ. ಅಂತಂದ್ರೆ ನಮ್ಮಂತ ಪಾಮರರ ಗತಿ ಏನು ಅಂತ. ಹಾಗೆ ಅಂತೇಳಿ ನಾವು ಆ ಕಂಪನಿಗಳಲ್ಲಿ ಈ ಕಂಪನಿಗಳಲ್ಲಿ ಹಣವನ್ನು ಹಾಕೊಂಡಾಗ ಅದಕ್ಕೆ ಸಮಜಾಯಿಷಿ ಕೊಡಬಾರ್ದು. ಅದಕ್ಕೋಸ್ಕರ ನಾವು ಯಾವಾಗಲೂ ನಮ್ಮ ಕಾರ್ಯಾಗಾರದಲ್ಲಿ ಒತ್ತಾಯ ಮಾಡಿ ಹೇಳೋದು ಅಂತಂದ್ರೆ, ದಯವಿಟ್ಟು ಡೈವರ್ಸಿಫಿಕೇಶನ್ ಮಾಡಿ ಮತ್ತು ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳಲ್ಲಿ ಮಾತ್ರ ಹಣ ಹಾಕಿ. ಹಿಂಡೆನ್ಬರ್ಗ್ ರಿಪೋರ್ಟ್ ಬಂದ್ಮೇಲೆ ಜನವರಿ 2023ರಲ್ಲಿ ಅದಾನಿ ಗ್ರೂಪ್ ಆಫ್ ಕಂಪನಿ ಅಂಡರ್ ಪರ್ಫಾರ್ಮ್ ಮಾಡಿದ್ದಾರೆ ಮಾರ್ಕೆಟಿಗೆ. ಮತ್ತೆ ಅವರಿಗೆ 2020-22ರಲ್ಲಿ ಒಂದು ದೊಡ್ಡ ರ್ಯಾಲಿ ಇತ್ತು. ಆವಾಗ ಷೇರುಗಳು ಬಹಳ ಮೇಲಕ್ಕೆ ಹೋಗಿದ್ವು. ಅಂದ್ರೆ ಆ ಫಂಡಮೆಂಟಲ್ಸ್ ಏನಿದೆಯೋ ಅದಕ್ಕಿಂತ ಜಾಸ್ತಿ ಆಗಿ. ಅದರಿಂದಾಗಿ ನಾವೆಲ್ಲರೂ ಕೂಡ ಹುಷಾರಾಗಿರ್ಬೇಕು ಅನ್ನುವಂಥದ್ದು ಇವತ್ತಿನ ಟಾಪಿಕ್ ನಂಬರ್ 1 ನಿಮಗೆ ಹೇಳ್ತಾ ಇದೆ. ಈಗ ಟಾಪಿಕ್ ನಂಬರ್ 2, RBI ಮಾನಿಟರಿ ಪಾಲಿಸಿ ಮೀಟಿಂಗು 4, 5, 6 ಅಕ್ಟೋಬರ್. 6ನೇ ತಾರೀಕು ಅಕ್ಟೋಬರ್ RBI ಗವರ್ನರ್ ಅನೌನ್ಸ್ ಮಾಡ್ತಾರೆ ಇಂಟ್ರೆಸ್ಟ್ ರೇಟ್ ಹೈಕಿನ ಬಗ್ಗೆ. ಏಪ್ರಿಲ್, ಜೂನ್, ಆಗಸ್ಟ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನು ಯಥಾಸ್ಥಿತಿಯಲ್ಲಿ ಇಟ್ಟಿದ್ರು. ಮತ್ತೆ RBI ಏನಾದ್ರು ಈಗ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡಿದ್ರೆ ಅವಾಗ ಬ್ಯಾಂಕಿನವರು ಲೆಂಡಿಂಗ್ ರೇಟ್ ಅನ್ನು ಜಾಸ್ತಿ ಮಾಡ್ತಾರೆ, ಹೋಮ್ ಲೋನ್ಸ್, ಅದರ್ ಲೋನ್ಸ್ ಇತ್ಯಾದಿ. ಹಾಗೇನಾದ್ರೂ ಮಾಡಿದ್ರೆ ಕಂಪನಿಗಳಿಗೆ ಮತ್ತು ಇಂಡಿವಿಜುವಲ್ಸ್ಗೆ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ ಮತ್ತು ಸ್ಟಾಕ್ ಮಾರ್ಕೆಟ್ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ. ಆದ್ದರಿಂದ ನಾವೆಲ್ಲರೂ ಅಂದ್ರೆ ಭಾರತೀಯರು, ಎಲ್ಲ ಹೂಡಿಕೆದಾರರು ಕಾತುರದಿಂದ ನೋಡಬೇಕಾಗಿರೋದು 6ನೇ ತಾರೀಕು ಅಕ್ಟೋಬರ್ RBI ಅನೌನ್ಸ್ಮೆಂಟ್ ಏನಾಗುತ್ತೆ. ಈಗ ಇವತ್ತಿನ ಟಾಪಿಕ್ ನಂಬರ್ 3, ಬರ್ತ್ ಸರ್ಟಿಫಿಕೇಟ್ ಬಹಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಇವತ್ತು ಮಾನ್ಸೂನ್ ಸೆಷನ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಫ್ ಬರ್ತ್ ಅಂಡ್ ಡೆತ್ಸ್ ಅಮೆಂಡ್ಮೆಂಟ್ ಆಕ್ಟ್ 2023 ಪಾಸ್ ಮಾಡಿದ್ರು. ಅದರಿಂದ ಅಕ್ಟೋಬರ್ ತಿಂಗಳ ಮೇಲೆ ನೀವು ಯಾವುದೇ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಬೇಕು ಅಂತಂದ್ರೆ ಬರ್ತ್ ಸರ್ಟಿಫಿಕೇಟ್ ಅನ್ನು ಕೊಟ್ಟರೆ ಸಾಕಾಗುತ್ತೆ. ಇನ್ಕ್ಲೂಡಿಂಗ್ ಆಧಾರ್ ಕಾರ್ಡ್, ಅಡ್ಮಿಷನ್ ಟು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ರಿಜಿಸ್ಟ್ರೇಷನ್ ಫಾರ್ ಮ್ಯಾರೇಜ್ ಮತ್ತು ಬಹುಶಃ ಮುಂದಿನ ದಿನಗಳಲ್ಲಿ ಡ್ರೈವಿಂಗ್ ಲೈಸೆನ್ಸು ಮತ್ತು ಗೌರ್ಮೆಂಟ್ ಜಾಬ್ಗಳು ಕೂಡ. ಈಗ 4ನೇ ನ್ಯೂಸು, RBI ಲೈಕ್ಲಿ ಟು ಪ್ರೊವೈಡ್ ಅನ್ ಅಪ್ಡೇಟ್ ಆನ್ ₹2000 ನೋಟ್ಸ್. 30ನೇ ತಾರೀಕು ಸೆಪ್ಟೆಂಬರ್ 2,000 ರೂಪಾಯಿ ನೋಟನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಬ್ಯಾಂಕಿನೊಡನೆ ಲಾಸ್ಟ್ ಡೇಟ್ ಅಂತ ಹೇಳಿತ್ತು. ಸದ್ಯದ ಮಟ್ಟಿಗೆ ನ್ಯೂಸ್ ಪೇಪರ್ ರಿಪೋರ್ಟ್ಸ್ ಏನ್ ಹೇಳ್ತವೆ ಅಂತಂದ್ರೆ ಬಹುಶಃ ಅದನ್ನ ಅಕ್ಟೋಬರ್ 31ಗೆ ಪೋಸ್ಟ್ಪೋನ್ ಮಾಡಬಹುದು. ಅಂದ್ರೆ ಇನ್ನೂ ಕೂಡ RBI ಅವರು ಅಫಿಷಿಯಲ್ ಆಗಿ ಹೇಳಿಲ್ಲ, ಇದು ನ್ಯೂಸ್ ಪೇಪರ್ ಅವ್ರು ಹೇಳ್ತಾರೆ ಅಂತ ಒಂದು ವದಂತಿ. ಈಗ ಟಾಪಿಕ್ ನಂಬರ್ 5ಕ್ಕೆ ಬರ್ತಾ ಇದ್ದಾರೆ. ಅಸೆನ್ಷರ್ ಅನ್ನುವಂಥದ್ದು ಲೀಡಿಂಗ್ IT ಕಂಪನಿ ಅಮೆರಿಕದಲ್ಲಿ. ಅವರು ಮೊನ್ನೆ ಈ ಕ್ವಾರ್ಟರ್ನಲ್ಲಿ ಆವರೇಜ್ ರಿಸಲ್ಟ್ಸ್ ಅನೌನ್ಸ್ ಮಾಡಿದ್ದಾರೆ. ಮತ್ತೆ ಮುಂದಿನ 1 ವರ್ಷ ನಮ್ಮ ಯಾವುದೇ ಒಂದು ಫಂಡಮೆಂಟಲ್ಸ್ ಇಂಪ್ರೂವ್ ಆಗುವಂತ ಚಾನ್ಸಸ್ ಇಲ್ಲ. ಆದ್ದರಿಂದಾಗಿ ಅಸೆನ್ಷರ್ ಹೇಗೆ ಇರುತ್ತೋ ಹಾಗೆ ಬೇರೆ ಕಂಪನಿಗಳು ಅಮೆರಿಕದಲ್ಲಿ ಇರ್ತವೆ. ಇನ್ಫೋಸಿಸ್, ವಿಪ್ರೋ ನಿನ್ನೆ ಅಂದಾಜು 3% ಕೆಳಗೆ ಬಿತ್ತು ಅಮೆರಿಕದ ಮಾರುಕಟ್ಟೆಯಲ್ಲಿ. ಆದರೆ ಭಾರತದಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇದ್ದದ್ರಿಂದಾಗಿ ಇನ್ಫೋಸಿಸ್ ಮತ್ತು TCS ಕೇವಲ 0.3% ಮಾತ್ರ ಕೆಳಗೆ ಬಿದ್ದಿದೆ. ಸಾಮಾನ್ಯವಾಗಿ ಅಸೆನ್ಷರ್ ಹೇಗೆ ಪರ್ಫಾರ್ಮ್ ಮಾಡುತ್ತೋ
ಅದೇ ತರನೇ ಇಂಡಿಯನ್ IT ಕಂಪನಿಗಳು ಕೂಡ ಪರ್ಫಾರ್ಮ್ ಮಾಡ್ತವೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, ಸುಮಾರು ಇಂಡಿಯನ್ IT ಕಂಪನಿಗಳದ್ದು ಮೊನ್ನೆ ವಿಡಿಯೋ ಮಾಡಿದ್ದೀವಿ ಅದರ ಬಗ್ಗೆ. ಆ ಟಾರ್ಗೆಟ್ ಪ್ರೈಸ್ ಅನ್ನ ಮೇಲಕ್ಕೆ ಮಾಡ್ಕೊಂಡು ಹೋಗಿದ್ದಾರೆ. ಈಗ ನಾವು ಕಾದು ನೋಡಬೇಕು ಈ ರಿಪೋರ್ಟ್ ಬಂದ್ಮೇಲೆ. ಪ್ಲಸ್ TCS, ಇನ್ಫೋಸಿಸ್, HCL, ವಿಪ್ರೋ ಅವರ ಈ ಕ್ವಾರ್ಟರ್ನ ರಿಸಲ್ಟ್ಸ್ ಬಂದ್ಮೇಲೆ ನಮಗೆ ಕಂಡೀಷನ್ ಅರ್ಥ ಆಗುತ್ತೆ ಭಾರತದ IT ಕಂಪನಿಗಳು ಮೇಲಕ್ಕೆ ಹೋಗ್ತಾವೋ ಕೆಳಕ್ಕೆ ಹೋಗ್ತಾವ ಅಂತ. ಸದ್ಯದ ಮಟ್ಟಿಗೆ ಭಾರತದ IT ಕಂಪನಿಗಳ ರಿಸಲ್ಟ್ ಕೂಡ ಆವರೇಜ್ ಆಗಿದೆ ಮತ್ತು ಇಟ್ ಮೇ ಬಿ ಬಿಲೋ ಎಕ್ಸ್ಪೆಕ್ಟೇಷನ್ಸ್ ಆಫ್ ಅನಲಿಸ್ಟ್. ಹಾಗೇನಾದ್ರೂ ಆದರೆ ಮತ್ತೆ ಪುನಃ IT ಕಂಪನಿಗಳು ಒಂದಷ್ಟು ಡೌನ್ವರ್ಡ್ ಹೋಗ್ತವೆ. ಮತ್ತೆ ಅದೇ ತರನೇ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಕೂಡ ಒಂದಷ್ಟು ಕೆಳಗೆ ಹೋಗ್ಬೋದು. ಈ ಕ್ವಾರ್ಟರ್ನಲ್ಲಿ IT ಕಂಪನಿಗಳ ರಿಸಲ್ಟ್ ಒಂದಷ್ಟು ವೀಕ್ ಇರಬಹುದು. ಅದನ್ನ ನಾವು ಕಾದು ನೋಡಬೇಕಾಗಿದೆ. ಇವತ್ತು ನಿಮ್ಮ ಮುಂದೆ ನಾನು ಯಾವ ಕಂಪನಿಗಳದ್ದು ರಿಸಲ್ಟ್ಸ್ ಅಥವಾ ಕ್ವಾರ್ಟರ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಒಂದು ಕ್ಯಾಲೆಂಡರ್ ಕೂಡ ಇಡ್ತಾ ಇದ್ದೀನಿ. HCL ಟೆಕ್ 12ನೇ ತಾರೀಕು ಅಕ್ಟೋಬರ್ 2023, ಇನ್ಫೋಸಿಸ್ ಕೂಡ 12ನೇ ತಾರೀಕು ಅಕ್ಟೋಬರ್ 2023, ವಿಪ್ರೋ 18th ಅಕ್ಟೋಬರ್, TCS ಡೇಟ್ ಇನ್ನು ಅನೌನ್ಸ್ ಮಾಡಿಲ್ಲ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋದ್ರಿಂದ ಬಹಳ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಯಾವ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದನ್ನು ಒಂದು ದೊಡ್ಡ ತಪ್ಪು ಅಂತ ಪರಿಗಣಿಸ್ತೀರಿ. ಆ ಕಂಪನಿ ಹೆಸರನ್ನು ನೀವು ನಮ್ಮ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.